ಉಸಿರಲ್ಲಿ ಉಸಿರಾಗಿ ಬೆರೆತದು ಕಂಡ ಕನಸಿಗಿ ಮಣ್ಣು ಬಾಳ ನೀ ಕೇಳಿದಿ ನೀ ಮರೆಯಾದಿ. ಅಲ್ಲ ಗೈಸ್, ನೀವು ನೋಡ್ತಿದ್ದೀರ ನಾನು DJ ಎಡಿಟ್ಸ್ ಕನ್ನಡ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಹೊಸ ವೀಡಿಯೋ ತರ್ತಿರ್ತೀನಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ ಲಿಂಕ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಮಿಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ, ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಕೊಟ್ಟಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಗೈಸ್. ಅದೇ ಒಂದು ಸ್ವಲ್ಪ ಕಲೆಕ್ಟ್ ಬಂದ್ಬಿಟ್ಟು ಅಲ್ಲಿ ಫೋಟೋ ಇರುತ್ತೆ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕಲರ್ ಫಿಲ್ ಕೊಟ್ಬಿಟ್ಟು ಸ್ಟಾರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ನಿಮಗೆ ಬೇಕಾಗಿರೋ ಫೋಟೋನ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಒಂದೇ ಫೋಟೋ ಅಪ್ಲೈ ಮಾಡಬೇಕಂತಿಲ್ಲ, ನಿಮ್ಗೆ ಇಷ್ಟ ಬಂದಿರೋ ಎಲ್ಲ ಫೋಟೋನ ಅಪ್ಲೈ ಮಾಡಿ ಗೈಸ್. ಎಲ್ಲ ಫೋಟೋನ ಅಪ್ಲೈ ಮಾಡಾದ್ಮೇಲೆ ಏನಿಲ್ಲ, ಅದೇ ಥರ ಎಲ್ಲ ವೀಡಿಯೋನ ಅಲ್ಲಿ ಎಲ್ಲ ಫೋಟೋಗಳಿರುತ್ತೆ. ಅಲ್ಲಿ ಸ್ವಲ್ಪ ಈ ಥರ ಬರ್ತಿರುತ್ತೆ, ಅಲ್ಲಿ ಫೋಟೋಗಳಿರುತ್ತೆ. ಅಲ್ಲಿ ಕೊಟ್ಟು ಕಲರ್ ಫಿಲ್ ಕೊಟ್ಟು ಸ್ಟಾರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತು ಗೈಸ್. ಎಲ್ಲ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ವೀಡಿಯೋನ ಕಟ್ ಮಾಡಿರ್ತೀನಿ, ನೋಡ್ತಿರ್ಬೋದು ನೀವು. %90 ಕೆಲಸ ಮುಗಿದಿದೆ. ಇನ್ನು ಎಕ್ಸ್ಪೋರ್ಟಿಂಗ್ ಅಲ್ಲಿ ಸಿಂಬಲ್ ಇದೆಯಲ್ಲ, ಎಕ್ಸ್ಪೋರ್ಟ್ ಸಿಂಬಲ್, ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಟರೆ ಮುಗಿತು ಗೈಸ್. ಇದು ಎಕ್ಸ್ಪೋರ್ಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ, ನೋಡ್ತಿರ್ಬೋದು. ಎಕ್ಸ್ಪೋರ್ಟಿಂಗ್ ಆಯ್ತಿದೆ. ಎಕ್ಸ್ಪೋರ್ಟ್ ಆದಮೇಲೆ ಇಲ್ಲಿ ಸೇವ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ ವೀಡಿಯೋ ಬಂದ್ಬಿಟ್ಟು. ಇನ್ನು ಮತ್ತೆ ಹೇಳ್ತಿದ್ದೀನಿ, ವಿಚಾರ ಮಾಡ್ಕೊಬೇಡಿ, ಲಾಸ್ಟಲ್ಲಿ ಎಂಡಲ್ಲಿ ಹೇಳ್ಬಿಡ್ತೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.